Hello friends, once again welcome back to my channel The Stunning Moms. ಬನ್ನಿ ಈ ದಿನ ನಾವು ನಮ್ಮ ಶಾಲೆಗೆ ಒಂದು ಟಿಸಿ ಪಡೆಯೋಕ್ಕೋಸ್ಕರ ಅಪ್ಲಿಕೇಶನ್ ಅನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ನೋಡೋಣ. ಟಿಸಿ ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಸೊ ಫಸ್ಟ್ ಟಾಪ್ ಅಲ್ಲಿ ದ ಪ್ರಿನ್ಸಿಪಲ್, ಶಾಲಾ ಮುಖ್ಯ ಶಿಕ್ಷಕರು ಅಂತ ಹೇಳ್ತಾರಲ್ವಾ, ದ ಪ್ರಿನ್ಸಿಪಲ್. ಅದಾದಮೇಲೆ ಇಲ್ಲಿ ನಾವು ನಮ್ಮ ಶಾಲೆಯ ಹೆಸರನ್ನ ಬರಿಬೇಕಾಗತ್ತೆ. ಇಲ್ಲಿ ನಾನು ನ್ಯೂ ವಿಷನ್ ಸ್ಕೂಲ್ ಅಂತ ಹೇಳಿಬಿಟ್ಟು ಒಂದು ಎಕ್ಸಾಂಪಲ್ ಅಲ್ಲಿ ತಗೊಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಶಾಲೆಯ ಹೆಸರನ್ನ ಬರೀರಿ. ಸೊ ಅದಾದಮೇಲೆ ನಿಮ್ಮ ಸಿಟಿ ಹೆಸರು. ಸೊ ಯು ಹ್ಯಾವ್ ಟು ಮೆನ್ಷನ್ ಯುವರ್ ಸಿಟಿ ನೇಮ್ ಹಿಯರ್. ನಾನಿಲ್ಲಿ ಬ್ಯಾಂಗ್ಳೂರ್ ಅಂತ ಬರ್ತಿದ್ದೀನಿ. ನೀವು ಬೆಳಗಾವಿ ಆದರೆ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ. ಸೊ ಯು ಕ್ಯಾನ್ ರೈಟ್. ಅದಕ್ಕಿಂತ ಮುಂಚೆ ಇಲ್ಲಿ ಟಾಪ್ ಆಫ್ ದ ಪೇಜಲ್ಲಿ ನಾವು ಈ ದಿನದ ಯಾವ ದಿನ ನೀವು ಅಪ್ಲಿಕೇಶನ್ ಬರಿತಾ ಇದ್ದೀರಾ ಆ ದಿನದ ಒಂದು ಡೇಟನ್ನು ಬರಿಬೇಕಾಗತ್ತೆ. ಸೊ ನಾನು ಈ ದಿನದ ಡೇಟನ್ನು ಬರೆದಿದ್ದೇನೆ. ಸೊ ಓಕೆ, ನೆಕ್ಸ್ಟ್ ಅದಾದಮೇಲೆ ದ ಮೇನ್ ಪಾರ್ಟ್ ಸಬ್ಜೆಕ್ಟ್. ವೈ ಯು ಆರ್ ಗೋಯಿಂಗ್ ಟು ರೈಟ್ ದಿಸ್ ಅಪ್ಲಿಕೇಶನ್. ನಾವು ಈ ಅಪ್ಲಿಕೇಶನ್ನ ಏನಕ್ಕೆ ಬರಿತಾ ಇದ್ದೀವಿ, ಪರ್ಪಸ್ ಏನು ಈ ಅಪ್ಲಿಕೇಶನ್ ಬರೆಯೋದನ್ನ ಅಂತ ಹೇಳಿ. ಸೊ ಇಲ್ಲಿ ಬರಿತಾ ಇದ್ದೀನಿ ನಾನು ರಿಕ್ವೆಸ್ಟ್ for ಬರ್ದಿಲ್ಲ ನಾನು, FR for transfer certificate. Request for transfer certificate. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ರೆಸ್ಪೆಕ್ಟೆಡ್ ಸರ್ ಆರ್ madam. Respected sir or madam. With due respect, comma, I, ದಿವ್ಯಾ. ನಿಮ್ಮ ಹೆಸರನ್ನ ಬರೀಬೇಕಾಗತ್ತೆ. ನೆನಪಿರ್ಲಿ, ದಿವ್ಯಾ ಅನ್ನೋ ಪ್ಲೇಸಲ್ಲಿ ನಿಮ್ಮ ಹೆಸರು. ಐ ಪೂಜಾ, ಐ ಆಕಾಶ್, ಐ ರಕ್ಷಾ, ಲೈಕ್ ದಟ್. ಐ ದಿವ್ಯಾ. Writing this letter for my transfer. Transfer N is missing there. Transfer ಫಾಸ್ಟ್ ಆಗಿ ಬರಿತಾ ಇದ್ದೀನಿ. ಸೊ ಹಾಗಾಗ್ಬಿಟ್ಟು ತಪ್ಪು ತಿಳ್ಕೊಬಿಡಿ. ಟ್ರಾನ್ಸ್ಫರ್ TRAN, ಎಸ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಐ ಹ್ಯಾವ್ ಸಕ್ಸೆಸ್ಫುಲಿ ಕಂಪ್ಲೀಟೆಡ್ my 10th class and I need my TC to join in further courses. ಓಕೆ, ನೆಕ್ಸ್ಟ್ ಅದಾದಮೇಲೆ ಒಂದು ಲೈನ್ ಬಿಟ್ಟು therefore I am requesting you to kindly issue my transfer certificate, or you can simply write TC
TC ಅಂತಲೂ ಬರಿಬೋದು, ಅಥವಾ ಲಾಂಗ್ ಫಾರ್ಮ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಲೂ ಬರೆದ್ರು ಚೆನ್ನಾಗಿರುತ್ತೆ. ಐ ಶಲ್ ಬಿ ಥ್ಯಾಂಕ್ಫುಲ್ I shall be thankful to you in this matter. ಅಂದರೆ ಈ ವಿಚಾರದಲ್ಲಿ ನೀವು ನನಗೆ ನನ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೊಟ್ಟರೆ, ಇಶ್ಯೂ ಮಾಡಿದ್ರೆ ನಾನು ನಿಮಗೆ ಬಹಳ ಋಣಿಯಾಗಿರ್ತೇನೆ, ಧನ್ಯವಾದಗಳು ಅಂತ ಹೇಳಿ. ಓಕೆ, ಥ್ಯಾಂಕಿಂಗ್ ಯು, ಧನ್ಯವಾದಗಳೊಂದಿಗೆ ಅಂತ ಹೇಳಿ ಬರಿತೀವಲ್ವಾ, ಸೊ ಥ್ಯಾಂಕಿಂಗ್ ಯು. ಅದಾದಮೇಲೆ ಇಲ್ಲಿ ಕೆಳಗಡೆ ಯುವರ್ಸ್ ಫೇತ್ಫುಲಿ, ತಮ್ಮ ವಿಧೇಯ ಅಂತ ಹೇಳ್ಬಿಟ್ಟು ಬರಿತೀವಲ್ವ, ಯುವರ್ಸ್ ಫೇತ್ಫುಲಿ, ನಿಮ್ಮ ಹೆಸರು. ನಾನಿಲ್ಲಿ ದಿವ್ಯಾ ಅಂತ ಬರಿತಿದ್ದೀನಿ, ನೀವು ದಿವ್ಯಾ ಅಂತ ಬರಿಬೇಡಿ, ಸೊ ನಿಮ್ಮ ಹೆಸರನ್ನು ಬರೀರಿ. ಓಕೆ, ನೆಕ್ಸ್ಟ್ 10th ಕ್ಲಾಸ್. ನೀವು ಯಾವ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಆ ಕ್ಲಾಸ್ ಮತ್ತು ಯಾವ ಸೆಕ್ಷನ್, ಎ ಸೆಕ್ಷನ್ ಅಂತ ನಾನು ಬರೆದಿದ್ದೀನಿ. ಸೊ ನೀವು ನಿಮ್ಮ ಕ್ಲಾಸ್ 7th ಕ್ಲಾಸ್ ಆದರೆ 7th, 8th ಕ್ಲಾಸ್ ಆದರೆ 8th, ಓಕೆ 11th ಆದರೆ 11th. ಸೊ ಅದಾದಮೇಲೆ ನೆಕ್ಸ್ಟು ಲಾಸ್ಟಿಗೆ ರೋಲ್ ನಂಬರ್, ನಿಮ್ಮ ಒಂದು ರೋಲ್ ನಂಬರನ್ನು ಬರೀಬೇಕು. ಇದ್ರೆ ಬರೀರಿ, ಸೊ ಇಲ್ಲ ಅಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಇಟ್ಟರೆ ಮುಗಿಯುತ್ತೆ. ಇದಿಷ್ಟು ನಾವು ಒಂದು ಅಪ್ಲಿಕೇಶನ್ TCಗೋಸ್ಕರ ನಮ್ಮ ಸ್ಕೂಲಿಗೆ ಅಥವಾ ನಮ್ಮ ಕಾಲೇಜಿಗೆ ಒಂದು ಅಪ್ಲಿಕೇಶನ್ ಬರೀಬೇಕಾಗತ್ತೆ. ಸೊ ಅದನ್ನು ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಈ ಕಡೆ ಡೇಟ್ ಬರೀತಾರೆ, ಈ ಕಡೆ ಟು ಅಡ್ರೆಸ್ ಬರೀತಾರೆ, ಅದಾದಮೇಲೆ ನೆಕ್ಸ್ಟು ಸಬ್ಜೆಕ್ಟನ್ನು ಬರೀತಾರೆ, ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಾಡಿ ಆಫ್ ದ ಲೆಟರ್ ಅಂತಾರಲ್ಲ, ಇಲ್ಲಿ ಫುಲ್ಲು ಪರ್ಪಸ್ ಏನಕ್ಕೆ ನಾವು ಈ ಒಂದು ಅಪ್ಲಿಕೇಶನನ್ನು ಬರಿತಾ ಇದ್ದೀವಿ ಸೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗಬೇಕಲ್ವಾ. ಸೊ ಅಪ್ಲಿಕೇಶನನ್ನು ಪಡೆದವರಿಗೆ, ಸೊ ಅವರಿಗೋಸ್ಕರ ಬರೀತಿದ್ದೀವಿ. ಕೊನೆಯದಾಗಿ ನಾವು ಇಲ್ಲಿ ಯುವರ್ಸ್ ಫೇತ್ಫುಲಿ, ನಿಮ್ಮ ಹೆಸರು, ನಿಮ್ಮ ಕ್ಲಾಸ್, ದೆನ್ ರೋಲ್ ನಂಬರ್, ಇದಿಷ್ಟನ್ನು ನಾವು ಅಪ್ಲಿಕೇಶನಲ್ಲಿ ಬರೀಬೇಕಾಗತ್ತೆ. ಥ್ಯಾಂಕ್ ಯು.